ನೋಡಿಯಪ್ಪ, ಒಂದು ದೇಶ ಒಂದು ಚುನಾವಣೆ, ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮೂಲ ಸಿದ್ಧಾಂತ ಇದೆ, ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ. ಇದು ಅವ್ರಿಗೆ ರೀಜನಲ್ ಪಾರ್ಟೀಸ್ ಇದ್ದ ನಂಬರ್ಗಳು ಜಾಸ್ತಿ ಆಯಿತು. ತೃಣಮೂಲ ಕಾಂಗ್ರೆಸ್ಸು, ಕಮ್ಯುನಿಸ್ಟು, ಬೇರೆ ತಮಿಳುನಾಡು, ಹಿಂಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾ ಇದೆ ಅಂತೇಳಿ, ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾ ಇದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ. 2/3 ಮೆಜಾರಿಟಿ ಬೇಕು. 2/3 ಹೆಂಗ್ ಮಾಡ್ಕೊಳ್ತಾರೋ ಇಲ್ಲ. ಇನ್ನ ಕೆಲವುದು ಹೊಸದಾಗಿ ಚುನಾವಣೆ ಆಗಿದೆ, ಕೆಲವು 2.5 ವರ್ಷ ಆಗಿದೆ, ಕೆಲವು 3.5 ವರ್ಷ ಆಗಿದೆ. ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಬಹಳ ಕಷ್ಟವಾದಂತ ಪ್ರಪೋಸಿಷನ್. ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸ್ಪಷ್ಟ ನಿಲುವನ್ನು ಅದ್ರ ಬಗ್ಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಮ್ಮತಿಸ್ತೇವೆ. ಏನು ಆಲ್ರೆಡಿ 524 ಏನ್ ಮಾಡ್ಬೇಕು, ಅದಕ್ಕೆ ನಮ್ದು ಯಾವ ತರದ ಬದಲಾವಣೆ ಇಲ್ಲ. 524 ನಾವು ಮಾಡ್ತೀವಿ. ಅದಕ್ಕೆ ಏನಾಗಿದೆ ಅಂತಂದ್ರೆ ನೋಟಿಫಿಕೇಶನ್ ಆಗ್ಬೇಕು. ನೋಟಿಫಿಕೇಶನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ. ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ. ಚೀಫ್ ಮಿನಿಸ್ಟರ್ ನಾಡಿದ್ದು ಅಕ್ವಿಷನ್ ಅಂದ್ರೆ ಬೆಂಗಳೂರಿಗಿಂತ ಜಾಸ್ತಿ ರೇಟ್ ಕೆಲವರೆಲ್ಲ ಕೋರ್ಟಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. 10 ಕೋಟಿ 9 ಕೋಟಿ 10 ಕೋಟಿ ಅಂತ ಹೆಂಗ್ ಸಾಧ್ಯ? ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ. ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ನಮ್ಗೆ ರೈತರಿಗೇನು ಹಾಕೊಂಡಿದ್ದಾರೆ, ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ, ಒಂದು ರೇಟ್ ಕೊಟ್ಟಿದೆ, ಅದನ್ನ ನಮ್ದೇನು ತಗರಾದೇನಿಲ್ಲ. ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ. ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ ಮಾತಾಡ್ತಾ ಇದ್ದೀನಿ. ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ. ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ. ನನ್ನ ಹತ್ರ MLAಗಳು ಹೇಳಿದ್ದಾರೆ, ಆಯ್ತು ಕೂತ್ಕೊಂಡೇನೋ ಒಂದು ವಯ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಬೇಡಿಕೆ 100 ಬೇಡಿಕೆ ಇಡ್ಲಿ, ಕಾನೂನು ಚೌಕಟ್ಟಿನಲ್ಲಿ ಕಾರ್ಯರೂಪವಾಗಿ ಪರಿಸ್ಥಿತಿ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಕ್ ಸಾಧ್ಯ ಮಾಡ್ತೀನಿ. ನಮ್ದು 524 ಅಡಿ ಏನು ನಮ್ಮ ಈ ಚಿಂತನೆ ಇದೆ, ನಮ್ಮ ಆದೇಶ ಇದೆ, ಅದನ್ನ ಕೇಂದ್ರ ಸರ್ಕಾರದವರು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಮಾಡಿದವರೆಗೂ ನಾವೆಲ್ಲ ತರದ ಸಿದ್ಧತೆ ಕೂಡ ನಾವು ಮಾಡ್ಕೊಳ್ತೀವಿ. ಹೌದು, 40,000 ಕೋಟಿ ಈಗಾಗಲೇ ಒಂದು ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು 6,000 ಕೋಟಿ ಕೊಡ್ಬೇಕಾಯ್ತು. ಈ ವರ್ಷ ಬರೀ 16,000 ಕೋಟಿ ಇಟ್ಟಿದೆ. 21,000 ಕೋಟಿಯಿಂದ 16,000 ಕೋಟಿ ಹಿಡಿದಿದೆ. ನಾವು ಖಂಡಿತ ಅದನ್ನ ನಾವು ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.